ಇವತ್ತಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಹೆಂಗ್ ಪಾಸ್ ಆಗೋದು ಅಂದ್ರೆ M1 M2 ಎಷ್ಟೋ ಜನ ಕಷ್ಟ ಅಂತಾರಲ್ವಾ, ಇಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಆ ಟ್ರಿಕ್ ನ ಯೂಸ್ ಮಾಡಿ ನೋಡಿ, ಪಾಸ್ ಆಗುತ್ತೆ. ಯಾಕಂದ್ರೆ ಈಸಿ ಇರುತ್ತೆ. ಈ ತರ ಮಾಡಿದ್ರೆ ಎಷ್ಟೋ ಜನ ಕಷ್ಟ ಅಲ್ವಾ ಮ್ಯಾಥ್ಸ್. ಇವತ್ತಿನ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗ್ ಅನಲೈಸ್ ಮಾಡೋದು, ಯಾವ್ದು ಕ್ವಶನ್ ಕಲಿಬೇಕು ಅಂತ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥ್ಸ್ ಹೆಂಗ್ ಪಾಸ್ ಆಗೋದು, ನಾವು ಹೆಂಗೆ ಅದರಲ್ಲಿ ಈಗ ಈ ಕ್ವಶನ್ ಬರುತ್ತೆ, ಈ ಕ್ವಶನ್ ಬರಲ್ಲ ಅಂತ ನಾವ್ ಹೆಂಗ್ ನೋಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ. ಫಸ್ಟ್ ನಿಮಗೆ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ, ಇದೊಂದು ಮಾಡಲ್ ಕ್ವಶನ್ ಪೇಪರ್, ಯಾವ್ದೋ ಕ್ಯಾಲ್ಕುಲಸ್ ಅಂಡ್ ಲೀನಿಯರ್ ಆಲ್ಜಿಬ್ರಾ. ಆ ಕ್ವಶನ್ ಪೇಪರ್ ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ, ಯಾಕಂದ್ರೆ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ. ಇಲ್ಲಿ ನೋಡಿ, ಫಸ್ಟ್ನೇ ಕ್ವಶನ್ ಯಾವ್ದ್ರ ಮೇಲಿದೆ, ಪಾರ್ಷಿಯಲ್ ಡಿಫ್ರೆನ್ಶಿಯೇಷನ್ ಮೇಲೆ ಇದೆ, M1. ಓಕೆನಾ. ಇದೇ ತರ ನೀವು ಬೇರೆದಕ್ಕೂ ಬೇಕಾದ್ರೆ ಕಂಪೇರ್ ಮಾಡಿ ನೋಡ್ಬೋದು. ಇದು ಫಸ್ಟ್ನೇ ಕ್ವಶನ್ ಯಾವ್ದಿದೆ ಇಲ್ಲಿ, ಶೋ ದಟ್ u of x plus u of y is equal to u if u is equal to e to the power of x plus y divided by e to the power of x plus e to the power of y. ಆ ಕ್ವಶನ್ ಇದೆ ಅಲ್ವಾ, ಇದು ಯಾವ್ದು ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮೇಲೆ. ಎರಡನೇ ಕ್ವಶನ್ ಯಾವುದು, ಈ ಕ್ವಶನ್ ಫುಲ್ ಓದಕ್ ಹೋದ್ರೆ ಇನ್ನು ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಫೈಂಡ್ dou by u of dou by v of dou by w of divided by dou by x dou by y dou by z. ಇದನ್ನ ಕಂಡುಹಿಡಿಯಕ್ಕೆ ಯಾವ್ದು ನಿಮಗೆ ನೋಡಿದಷ್ಟು ಗೊತ್ತಾಗುತ್ತಲ್ವಾ ಜಾಕೋಬಿಯನ್ ಅಂತ. ಓಕೆ. ಮೂರನೇದು ಯಾವುದು, ಫೈಂಡ್ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಮಿನಿಮಮ್. ಇದ್ರ ನಿಮಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ನೋಡಿ, ಇಲ್ಲಿ ಹೇಳ್ತೀನಿ ಈಗ ನೆಕ್ಸ್ಟ್. ಇದು ಫಸ್ಟ್ನೇದು. ಮತ್ತೆ ಈ ಕ್ವಶನ್ 2A ಯಾವ್ದು, ಪಾರ್ಷಿಯಲ್ ಡೆರಿವೇಟಿವ್ ಅಂದ್ರೆ ಇದ್ರ ಚೈನ್ ರೂಲ್ ಯಾವ ತರ ಆಗಿರ್ಬೋದು ಅದ್ರ ಮೇಲೆ. ಮತ್ತೆ ಇದು ಕ್ವಶನ್ 2B ಇದೇನಿದೆ, ಜಕೋಬಿಯನ್. ಕ್ವಶನ್ 3 ಏನಿದೆ, ಇದು ಮೆಕ್ಲರೆನ್ ಸೀರೀಸ್. ಈಗ ಇದ್ರಲ್ಲಿ ಹೇಳ್ತೀನಿ ನಿಮಗೆ ಹೆಂಗೆ ಅಂತ, ಓಕೆನಾ. ಈಗ ನೋಡಿ, ಇದು ಫಸ್ಟ್ನೇ ಕ್ವಶನ್ ಪಾರ್ಷಿಯಲ್ ಅಲ್ವಾ, ಪಾರ್ಷಿಯಲ್ ಅಲ್ಲಿ ಒಂದ್ ಕ್ವಶನ್ ಪಕ್ಕ ಇರುತ್ತೆ ಅಂತ ಗೊತ್ತಾಯ್ತಲ್ವಾ. ಈಗ ನೀವ್ ಏನ್ ಫೋಕಸ್ ಮಾಡ್ಬೇಕಂದ್ರೆ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮೇಲೆ ಒಂದ್ ಕ್ವಶನ್ ಕಲೀಲೇಬೇಕು, ಒಂದ್ ಕ್ವಶನ್ ಕಲೀಲೇಬೇಕು. ಎರಡನೇದು ಜಾಕೋಬಿಯನ್ ಪಕ್ಕ ಇರುತ್ತೆ ಅಂತ ಅಂದ್ರೆ ನೀವು ಜಾಕೋಬಿಯನ್ ಕಲೀಲೇಬೇಕು, ಓಕೆನಾ. ಮೂರನೇದು ಇದು ಫೈಂಡ್ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ಮಿನಿಮಮ್, ಇದು ಮೆಕ್ಲರೆನ್ ಸೀರೀಸ್. ಇದ್ರಲ್ಲಿ ಹೇಳ್ತೀನಿ ನೋಡಿ, ನೀವು ಇದನ್ ಕಲಿತೀರೋ ಇಲ್ಲ ಇದನ್ ಕಲಿತೀರೋ, ಎರಡರಲ್ಲೂ ಡಿಸೈಡ್ ಮಾಡ್ಕೋಬೇಕು. ಸುಮ್ನೆ ಈಗ ಎರಡನ್ನೂ ಕಲಿಯೋದಲ್ಲ, ಇವೆರಡರಲ್ಲಿ ಒಂದು ನೀವು ಕ್ಲೀನ್ ಆಗಿ ಕಲ್ತ್ರಿ ಅಂತ ಅಂದ್ರೆ ಸಾಕು. ಯಾಕಂದ್ರೆ ಪಾರ್ಷಿಯಲ್ ಡೆರಿವೇಟಿವ್ ಕಲಿಲೇಬೇಕು, ಯಾಕಂದ್ರೆ ಎರಡರಲ್ಲೂ ಇದೆ. ಜಾಕೋಬಿಯನ್ ಎರಡರಲ್ಲೂ ಇದೆ, ಕಲಿಲೇಬೇಕು. ಬಟ್ ನಿಮಗೆ ಒಂದು ಆಪ್ಷನ್ ಇದೆ ನೋಡಿ, ಇದು ಮತ್ತೆ ಇದು. ಈಗ ಸುಮ್ನೆ ಎಲ್ಲಾ ಟಾಪಿಕ್ ಕಲಿಯೋಕ್ಕಿಂತ ನಾನು ಪಾಸ್ ಆದ್ರೆ ಸಾಕು ಅಂತ ಅಂದ್ರೆ ನಿಮ್ಗೆ ಯಾವ್ದು ಈಸಿ ನೋಡಿ, ಮೆಕ್ಲರಿನ್ ಸೀರೀಸ್ ಈಸಿನಾ ಇಲ್ಲ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಇದು ಈಸಿನಾ. ಇವೆರಡರಲ್ಲಿ ಒಂದ್ ಕಲೀರಿ, ಎರಡು ಕಲಿಯಕ್ ಹೋಗ್ಬಿಡಿ, ಕನ್ಫ್ಯೂಸ್ ಆಗ್ಬಿಡುತ್ತೆ ಆಯ್ತಾ. ನೀವು ಇದೊಂದೇ ಕಲ್ತೀರಾ ಅಂತ ಅಂದ್ರೆ ಇವ್ ಮೂರನೇ ಅಟೆಂಡ್ ಮಾಡಿ, ಇಲ್ಲ ಇದನ್ ಕಲ್ತೀನಿ ಅಂತ ಅಂದ್ರೆ ಇವ್ ಮೂರ್ ಅಟೆಂಡ್ ಮಾಡಿ. ಯಾಕಂದ್ರೆ ಮತ್ತೆ ಇನ್ನೊಂದ್ ಹೇಳ್ತೀನಿ ಏನಂತ ಅಂದ್ರೆ, ನಿಮ್ಗೆ ಈಗ ಈ ಕ್ವಶನ್ ಗೊತ್ತಿಲ್ಲ, ಈ ಕ್ವಶನ್ ಗೊತ್ತಿಲ್ಲ, ಇವೆರಡು ಕಲ್ತೀರಾ ಅಂತ ಅನ್ಕೊಳ್ಳಿ. ಎ ಮತ್ತೆ ಬಿ ಕಲ್ತೀರಾ, ಇದ್ರಲ್ಲಿ ಎ ಮತ್ತೆ ಬಿ ಕಲ್ತಿದ್ದೀರಾ ಅಂದ್ರೆ ಎರಡು ಒಂದೇ ಟಾಪಿಕ್ ಅಲ್ವಾ, ಅದಕ್ಕೋಸ್ಕರ ಇವೆರಡು ಕ್ವಶನ್ ನೋಡಿ ಯಾವ್ದು ಈಸಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ನಾನು ಇದೊಂದು ಕ್ವಶನ್ಗೋಸ್ಕರ ಇವೆರಡನೇ ಬರೀತೀನಿ ಅಂತಂದ್ರೆ ಆತರ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು 6-7 ಮಾರ್ಕ್ಸ್ ಎರಡು. ಇದೊಂದು 7 ಮಾರ್ಕ್ಸ್ಗೋಸ್ಕರ ಇವೆರಡನ್ನೂ ಕಳ್ಕೊಬೇಡಿ. ಫಸ್ಟ್ ನೀವು ಈ ಮೂರ್ ಕ್ವಶನ್ ನೋಡಿ, ಈ ಮೂರ್ ಕ್ವಶನ್ ಅಲ್ಲಿ ನಿಮಗೆ ಎರಡು ಕ್ವಶನ್ ಯಾವ್ದ್ರೂ ಕ್ಲೀನ್ ಬರುತ್ತೆ. ಇದ್ರಲ್ಲಿ ಎರಡು ಕ್ವಶನ್ ಕ್ಲೀನ್ ಬಂದ್ರು ಓಕೆ, ಇದ್ರಲ್ಲಿ ಎರಡು ಕ್ವಶನ್ ಬಂದ್ರು ಓಕೆ. ಈ ಎರಡರಲ್ಲಿ ಯಾವ್ದು ಎರಡು ಕ್ವಶನ್ ಚೆನ್ನಾಗ್ ಬರುತ್ತೆ ಅದನ್ನ ಅಟೆಂಡ್ ಮಾಡಿ, ಓಕೆನಾ. ಇಲ್ಲ ನನ್ಗೆ ಇದ್ ಗೊತ್ತು ಅಂತ ಇವೆರಡು ಅಟೆಂಡ್ ಮಾಡಕ್ ಹೋಗ್ಬಿಡಿ, ಇದ್ ಗೊತ್ತು ಅಂತ ಇವೆರಡು ಅಟೆಂಡ್ ಮಾಡಕ್ ಹೋಗ್ಬಿಡಿ. ಯಾರ ಕ್ವಶನ್ ನೋಡಿ ಎರಡು ಕ್ವಶನ್ ಪಕ್ಕ ಗೊತ್ತಿರುತ್ತೆ ಅದನ್ನ ಅಟೆಂಡ್ ಮಾಡಿ. ಎರಡು ಪಕ್ಕ ಗೊತ್ತಿರ್ಬೇಕು, ಎರಡಾದ್ರೂ, ಓಕೆನಾ. ಒಂದ್ ಗೊತ್ತಿದ್ರು ಅಟೆಂಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಈಗ ಮಾಡಲ್ 2 ಅನ್ನೋದು ಅದೇ ತರ, ಓಕೆನಾ. ಮಾಡಲ್ 2 ಅಲ್ಲಿ ಯಾವ್ದಿದೆ ಅಂತ ನೋಡೋಣ. ಫಸ್ಟ್ ಮಾಡಲ್ ಯಾವ್ದು ಯಾವ್ದಿದೆ ಅಂತ ಕ್ವಶನ್ ಹೇಳ್ತೀನಿ. ಇದು ಗ್ರೇಡಿಯಂಟ್ ಡೈರೆಕ್ಟ್ ಡೆರಿವೇಟಿವ್ಸ್ ಮೇಲೆ ಇದೆ, ಓಕೆನಾ. ಎರಡನೇ ಕ್ವಶನ್ ಯಾವ್ದ್ರ ಮೇಲೆ ಇದೆ, ಇರ್ರೋಟೇಷನಲ್ ವೆಕ್ಟರ್ ಫೀಲ್ಡ್ ಪ್ಲಸ್ ಸ್ಕೇಲರ್ ಪೊಟೆನ್ಶಿಯಲ್ ಮೇಲೆ. ಮೂರನೇದು ಸ್ಪೆರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್ ಅದ್ರ ಮೇಲೆ ಇದೆ, ಓಕೆನಾ. ಫಾರ್ ಎ ಯಾವ್ದಿದೆ, ಡೈರೆಕ್ಷನಲ್ ಡೆರಿವೇಟಿವ್, ಇದರಲ್ಲಿ ಡೈವರ್ಜೆನ್ಸ್ ಕರ್ಲು C1 ಸಿಲಿಂಡ್ರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್. ಇದ್ರಲ್ಲಿ ಏನು ಅಂತ ಅಂದ್ರೆ, ನೀವು ಈಗ ಈ ಮೂರ್ ಕ್ವಶನ್ ಎಲ್ಲಾ ಕ್ವಶನ್ ಬರೆಯಕ್ ಹೋಗ್ಬೇಡಿ, ಟೈಮ್ ಆಗುತ್ತೆ, ಓಕೆನಾ. ಈಸಿ ಇದಾವೆ ಅಂತ ಬರೆಯಕ್ ಹೋಗ್ಬೇಡಿ. ಫಸ್ಟ್ ನೋಡಿ, ನೀವು ಸೆಲೆಕ್ಟ್ ಮಾಡಿ ಈ ಕ್ವಶನ್ ಈಸಿ ಇದೆಯಾ, ಈ ಕ್ವಶನ್ ಈಸಿ ಇದ್ರೆ ಓಕೆ. ಬಟ್ ಇದೊಂದು ಗೊತ್ತು, ಇವೆರಡು ಗೊತ್ತಿಲ್ಲ, ಬರೆಯಕ್ ಹೋಗ್ಬೇಡಿ. ಇದು ಗೊತ್ತು, ಇದು ಗೊತ್ತಿಲ್ಲ, ಈ ಮೇಲೆ ಬರೀರಿ. ಯಾಕಂದ್ರೆ ನಿಮಗೆ ಇವೆರಡು ಮಾರ್ಕ್ಸ್ ಬಂದ್ರೆ ಮೇನು, ಇದು 1 ಮಾರ್ಕ್ಸ್ ಇಂದ ನಿಮ್ ಮಾರ್ಕ್ಸ್ ಕಡಿಮೆ ಆಗಲ್ಲ, ಓಕೆನಾ.
ನೀವೇನಾದ್ರೂ ಪಾಸ್ ಆಗ್ಬೇಕು ಅಂತ ಇದ್ರೆ ಈ 2 ಕ್ವಶನ್ ನೀವು ಟಾರ್ಗೆಟ್ ಮಾಡ್ಲೇಬೇಕು. ಒಂದು ಮಾಡಲ್ ಅಲ್ಲಿ 2 ಕ್ವಶನ್ ಆದ್ರೂ ಟಾರ್ಗೆಟ್ ಮಾಡ್ಬೇಕು. ಈ 3 ಕ್ವಶನ್ ಅಲ್ಲಿ 2 ಕ್ವಶನ್ ಟಾರ್ಗೆಟ್ ಮಾಡಿದ್ರು ಓಕೆ, ಇಲ್ಲ ಈ 3 ಕ್ವಶನ್ ಮೇಲೆ 2 ಕ್ವಶನ್ ಟಾರ್ಗೆಟ್ ಮಾಡಿದ್ರು ಓಕೆನಾ? ಓಕೆ ಆಯ್ತಾ. ಇದ್ರಲ್ಲಿ ಡೈರೆಕ್ಷನ್ ಡೈರೆಕ್ಟಿವ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಫಾರ್ ಏನ್ ಯಾವ್ದು ಕೊಟ್ಟಿದ್ದಾರೆ, ಇದ್ರಲ್ಲೂ ಡೈರೆಕ್ಷನ್ ಡೈರೆಕ್ಟಿವ್, ಎರಡರಲ್ಲೂ ಡೈರೆಕ್ಷನ್ ಡೈರೆಕ್ಟಿವ್ ಕೊಟ್ಟಿರೋದ್ರಿಂದ ನೀವು ಕಲಿಬಹುದು ತಾನೆ, ಈಸಿ ಇರುತ್ತೆ. ಎರಡು ಒಂದೇ ತರ ಟಾಪಿಕ್ ಅಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೀವೇನ್ ಮಾಡಿ ಅಂತಂದ್ರೆ 2 ಕ್ವಶನ್ ಯಾವ್ದ್ರಲ್ಲಿ ಗೊತ್ತಿರುತ್ತೆ ಅದನ್ನ ಅಟೆಂಡ್ ಮಾಡಿ, ಆಗ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ನೋಡಿ 13 ಬರುತ್ತೆ, ಇದು ಬರೀ 7. ಓಕೆನಾ? ಅದಕ್ಕೋಸ್ಕರ ನಿಮ್ಗೆ 1 ಕ್ವಶನ್ ಗೊತ್ತಿರೋದು ಅಟೆಂಡ್ ಮಾಡಕ್ ಹೋಗಿ, 2 ಗೊತ್ತಿರೋದು ಅಟೆಂಡ್ ಮಾಡಿ. ಓಕೆನಾ? ಮತ್ತೆ ಸೇಮ್ ನಿಮ್ಗೆ ಹೇಳಿದ್ನಲ್ಲ ಟಾಪಿಕ್ ಗಳು ಯಾವ್ಯಾವ್ದಿದೆ, ಯಾವ ಟಾಪಿಕ್ ಸೇಮ್ ಇದೆ ಅದನ್ನ ಜಾಸ್ತಿ ಕಲಿಬೇಕು ಅಂತ, ಆತರ ಕಲೀರಿ, ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಫಸ್ಟ್ ನೋಡಿ, ನೆಕ್ಸ್ಟ್ ಮಾಡಲ್ 3 ಇದೆ ಹೇಳ್ಬಿಡ್ತೀನಿ, ಇದೊಂದು ಸ್ವಲ್ಪ ಈಸಿ ಇರುತ್ತೆ. ಫಸ್ಟ್ನೇದು ಏನ್ ಕೊಟ್ಟಿದ್ದಾನೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಓಕೆನಾ? ಎರಡನೇದು ಏನ್ ಕೊಟ್ಟಿದ್ದಾನೆ, ಡಯಾಗ್ನಲೈಸೇಷನ್ ಕೊಟ್ಟಿದ್ದಾನೆ. ಮೂರನೇದು ಏನ್ ಕೊಟ್ಟಿದ್ದಾನೆ, ಟ್ರಾಫಿಕ್ ಫ್ಲೋ ಸಿಸ್ಟಮ್, ಲೀನಿಯರ್ ಸಿಸ್ಟಮ್ ಅನ್ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇನ್ಯಾವ್ದು ಕೊಟ್ಟಿದ್ದಾನೆ ಇದರಲ್ಲಿ, ಅದಕ್ಕೆ ಆಪ್ಷನ್ ಯಾವ್ದಾವ್ದು ಕೊಟ್ಟಿದ್ದಾನೆ. ಇಲ್ಲಿ ಫಸ್ಟ್ನೇದು ಯಾವ್ದು ಕೊಟ್ಟಿದ್ದಾನೆ, 6 ಇಲ್ಲಿ ಲೀನಿಯರ್ ಈಕ್ವೇಶನ್. ಇದರಲ್ಲಿ ಗಾಸ್ ಜಾರ್ಡನ್, ಇದರಲ್ಲಿ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್. ನೋಡಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತಲ್ವಾ, ಈಗ ಯಾವ್ದು ಕಲೀಲಿ ನಾನು. ಇದು ಡಿಫರೆಂಟ್ ಮೆಥಡ್, 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 ಇದು ಡಿಫರೆಂಟ್ ಮೆಥಡ್. ಹೀಗೆ ಮಾಡಿ ಅಂತ ಅಂದ್ರೆ ನೀವು ಫಸ್ಟ್ ನೋಡಿ ಈ ಕ್ವಶನ್ ನಿಮಗೆ ಈಸಿನಾ, ಕಲಿಯಕ್ ಆಗುತ್ತಾ ಅಂತ ನೋಡಿ. ಈ ಕ್ವಶನ್ ಏನಾದ್ರು ಕಲಿಯಕ್ ಆದ್ರೆ 5A ಈ ಕ್ವಶನ್ ಬಿಟ್ಬಿಡಿ. ಅಂದ್ರೆ ನಿಮಗೆ ಇನ್ನೊಂದೇನು ಅಂತ ಅಂದ್ರೆ, ನೀವು ಈ ಟಾಪಿಕ್ ಗಳು 3ರಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ, ಇಲ್ಲ ಈ 3 ಟಾಪಿಕ್ ಚೂಸ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಒಂದು ಟಾಪಿಕ್, ಅದ್ರಲ್ಲಿ ಒಂದು ಟಾಪಿಕ್, ಆತರ ಚೂಸ್ ಮಾಡಿದ್ರೆ ನಿಮಗೆ ಬರಿಬೇಕಾದ್ರೆ ಸರಿಯಾಗಲ್ಲ. ಯಾಕಂದ್ರೆ ಆಪ್ಷನ್ ಅಲ್ಲಿ ಅಲ್ಲಿ ಹೋಗಿರುತ್ತೆ, ಒಂದು ಇಲ್ಲಿ ಬಂದಿರುತ್ತೆ, ಇಲ್ಲೆರಡು ಬಂದಿರುತ್ತೆ, ಅಲ್ಲೊಂದು ಬಂದಿರುತ್ತೆ. ಈಗ ನೀವು ನೋಡಿ ಇದ್ರಲ್ಲಿ ಒಂದು ರ್ಯಾಂಕ್ ಮ್ಯಾಟ್ರಿಕ್ಸ್ ಕಲ್ತ್ರಿ, ಡಯಾಗ್ನಲೈಸೇಷನ್ ಕಲ್ತ್ರಿ, ಸಾಕು. ಈ ಕ್ವಶನ್ ಬರಲಿಲ್ಲ ಅಂದ್ರೂ ಓಕೆ, ಬಟ್ ಅವೆರಡು ನಿಮಗೆ ಕ್ಲೀನ್ ಬಂತು ಅಂದ್ರೆ ಓಕೆ. ಇಲ್ಲ ನನಗೆ ಇವು ಕಷ್ಟ, ಈ ಕ್ವಶನ್ ಕಷ್ಟ ಅಂತ ಅಂದ್ರೆ, ಇಲ್ಲ ಈ ಮೆಥಡ್ ಕಲ್ತ್ಕೊಳ್ಳಿ, ಇದನ್ನ ಕಲೀರಿ, ಲ್ಯಾಂಬ್ಡಾ ಮತ್ತೆ ನೀವು ಕಂಡಿಡಿಯೋದ, ಮತ್ತೆ ನಮ್ಗೆ ಗಾಸ್ ಜಾರ್ಡನ್ ಕಲೀರಿ. ಅದನ್ನು ಕಲಿಯಕ್ಕಾಗಲಿಲ್ಲ ಅಂದ್ರೆ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ ಕಲೀರಿ. ಇಷ್ಟು ಈಸಿ ಅಲ್ವಾ? ಈ 3 ಟಾಪಿಕ್ ಅಲ್ಲಿ 2 ಕಲೀರಿ, ಇಲ್ಲ ಈ 3 ಟಾಪಿಕ್ ಅಲ್ಲಿ 2 ಕಲೀರಿ. ಇದ್ರಲ್ಲೊಂದು, ಇದ್ರಲ್ಲೊಂದು ಆತರ ಕಲಿಯಕ್ ಹೋಗ್ಬಿಡಿ. ಓಕೆನಾ? ಅದಕ್ಕೋಸ್ಕರ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ, ಹೆಂಗ್ ಕಲಿಯೋದು, ಯಾವ ಕ್ವಶನ್ ಕಲಿಯೋದು, ಯಾವ ಕ್ವಶನ್ ಕಲ್ತ್ರೆ ಈಸಿ ಇರುತ್ತೆ, ಹೆಂಗೆ ಬರೆಯೋದು, ಯಾವ ಮಾರ್ಕ್ಸಿಗೆ ಎಷ್ಟಿದೆ, ಎಷ್ಟು ವೇಟೇಜ್ ಇದೆ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಸುಮ್ನೆ ಎಲ್ಲಾ ಕ್ವಶನ್ ಕಲ್ತು ನೋಡಿ. ಈಗ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಮಾಡಲ್ ಅಲ್ಲಿ ಫುಲ್ಲು ಎಲ್ಲಾ ಕ್ವಶನ್ ಇಲ್ಲಿಂದ ಇರೋ 6 ಕ್ವಶನ್ ಟಾಪಿಕ್ ಕಲ್ತ್ಕೊಳ್ತಾರೆ, ವೇಸ್ಟ್, ಸುಮ್ನೆ ಟೈಮ್ ವೇಸ್ಟ್. ಅದರಿಂದ ಸುಮಾರು ಜನ ಫೇಲ್ ಆಯ್ತಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫಸ್ಟ್ ಒಂದು ನೋಡಿ ಆ ಟಾಪಿಕ್ ಮೇಲೆ ಹೆಂಗೆ ಇರುತ್ತೆ ಅದನ್ನ ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆಯ್ತಾ? ನೆಕ್ಸ್ಟ್ ಮಾಡಲ್ 4 ಅಲ್ಲಿ ಏನು, ಫಸ್ಟ್ ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟರ್ಸ್ ಕೊಟ್ಟಿದ್ದಾರೆ, ಎರಡನೇದು ಯಾವ್ದು ಕೊಟ್ಟಿದ್ದಾರೆ, ಸಬ್ ಸ್ಪೇಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬೇಸಿಸ್ ಅಂಡ್ ಡೈಮೆನ್ಷನ್ ಕಂಡುಹಿಡಿಯಕ್ಕೆ ಹೇಳಿರ್ತಾರೆ. ಈಗ ನೆಕ್ಸ್ಟ್ ಇದ್ರಲ್ಲಿ 6 ಕ್ವಶನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ 6 ಕ್ವಶನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ, 6 ಕ್ವಶನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ, 8A ಅಲ್ಲಿ ಬೇಸಿಸ್ ಅಂಡ್ ಡೈಮೆನ್ಷನ್. ಓಕೆನಾ? 8B ಲಿ ಇನ್ನರ್ ಪ್ರಾಡಕ್ಟ್, ನೆಕ್ಸ್ಟ್ 8C ಲಿ ಕೋಆರ್ಡಿನೇಟ್ಸ್ ಆಫ್ ವೆಕ್ಟರ್ ರಿಲೇಟಿವ್ ಟು ಎ ಬೇಸಿಸ್. ಇದು ನಾನು ಇದೇ ತರ ಈ ಕ್ವಶನ್ಸ್ ಗಳು ಈ ತರ ನೋಡ್ಬಿಟ್ಟೆ ನಾನು ಓದ್ಕೊಳ್ಳೋದು, ಸುಮ್ಮನೆ ನಾನು ಎಲ್ಲಾನು ಓದಕ್ಕೋಗಲ್ಲ. ಎಕ್ಸಾಮ್ ಇನ್ನೊಂದ್ ದಿವಸ ಆದ್ರೂ ಪರವಾಗಿಲ್ಲ, ಎಕ್ಸಾಮಿಗೆ 2 ದಿವಸ ಇದೆ ಅಂದ್ರೆ ಪರವಾಗಿಲ್ಲ, ಇದೇ ತರ ಓದೋದು. ಸುಮ್ಮನೆ ಎಲ್ಲಾ ಕ್ವಶನ್ಸ್ ಓದಿ ಕನ್ಫ್ಯೂಸ್ ಆಗಿ ಸುಮ್ಮನೆ ಕಲ್ತಿರೋ ಹೋಗ್ಬಿಟ್ಟು ಬರೋ ಬದಲು ಇದೆಷ್ಟೋ ಬೆಟರ್ ಐಡಿಯಾ ಅಲ್ವಾ? ಈ ಐಡಿಯಾ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿ, ಯಾಕೆ ಇಷ್ಟ ಆಯ್ತು, ಇದರಿಂದ ಪಾಸ್ ಆಗ್ತಾರ ಪಾಸ್ ಆಗಲ್ವಾ ಅಂತ ನೋಡಿ. ಈಗ ಇವೆರಡಕ್ಕೂ ಕಂಪೇರ್ ಮಾಡೋಣ, 7th ಮತ್ತೆ 8th ಗೆ. ಓಕೆನಾ? ಇದೊಂದು ಸ್ವಲ್ಪ ಈಗ 7th ಗೆ 8th ಗೆ ಕಂಪೇರ್ ಮಾಡೋಣ. ಇದ್ರಲ್ಲಿ ಫಸ್ಟ್ ಲೀನಿಯರ್ ಕಾಂಬಿನೇಷನ್ ಕೊಟ್ಟಿದ್ದಾನೆ, ಇದ್ರಲ್ಲಿ ಯಾವ್ದು ಕೊಟ್ಟಿದ್ದಾನೆ, ಯಾವ್ದ್ರಲ್ಲಿ 8A ಅಲ್ಲಿ ಇದರಲ್ಲಿ ಬೇಸಿಸ್ ಅಂಡ್ ಡೈಮೆನ್ಷನ್ ಕೊಟ್ಟಿದ್ದಾನೆ, ಸಬ್ ಸ್ಪೇಸ್ ಕೊಟ್ಟಿದ್ದಾನೆ. ಬಟ್ ಸಬ್ ಸ್ಪೇಸ್ ಇದರಲ್ಲಿ 7B ಕೊಟ್ಟಿದ್ದಾನೆ. ಅಂದ್ರೆ ಒಂದು ಕ್ವಶನ್ ಪಕ್ಕ ಅಂತ, ಸಬ್ ಸ್ಪೇಸ್ ಬಂದೇ ಬರುತ್ತೆ. ನೀವು ಒಂದು ಕ್ವಶನ್ ಇದನ್ನ ಕಲಿಲೇಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ನೀವು ಅದೊಂದು ಟಾಪಿಕ್ ಕಲಿಲೇಬೇಕು. ಯಾಕಂದ್ರೆ ಎರಡರಲ್ಲೂ ಇದೆ, ನೀವು ಎರಡರಲ್ಲಿ ಒಂದು ಅಟೆಂಡ್ ಮಾಡ್ತೀರಾ ಅಂದ್ರೂ ಎರಡರದ್ದು ಬೇಕೇ ಬೇಕು. ಅದಕ್ಕೋಸ್ಕರ ಅದಾದ್ಮೇಲೆ ಯಾವ್ದು ಇನ್ನು ಒಟ್ಟಿಗೆ ಇಲ್ಲ, ಇದು ಲೀನಿಯರ್ ಕಾಂಬಿನೇಷನ್ ಇದೆ, ಇದು ಯಾವ್ದಿದೆ, ಇನ್ನರ್ ಪ್ರಾಡಕ್ಟ್ ಇದೆ. ಇದರಲ್ಲಿ ಡೈಮೆನ್ಷನ್, ರೋ ಸ್ಪೇಸ್, ಕಾಲಮ್ ಸ್ಪೇಸ್ ಇದೆ, ಇದರಲ್ಲಿ ಕೋಆರ್ಡಿನೇಟ್ಸ್ ಕಂಡುಹಿಡಿಯೋದಿದೆ. ಓಕೆನಾ? ಈಗ ನೀವು ಚೂಸ್ ಮಾಡಬೇಕು, ಇದರಲ್ಲಿ ಈ ಟಾಪಿಕ್ ಅಲ್ಲಿ ಇದ್ದೀರಾ,
ಅಥವಾ ಈ ಟಾಪಿಕ್ ಕಲಿತೀರಾ, ಇನ್ನರ್ ಪ್ರಾಡಕ್ಟ್ ಕಲಿತೀರಾ, ಇಲ್ಲ ಅಂದ್ರೆ ಆ ಇದು ಯಾವ್ದಿದು ಲೀನಿಯರ್ ಕಾಂಬಿನೇಷನ್ ಕಲಿತೀರಾ, ಯಾವ್ದು ಕಲಿತೀರಿ ಒಂದು ಸಬ್ ಸ್ಪೇಸ್ ಮುಗೀತು. ಓಕೆನಾ, ಸಬ್ ಸ್ಪೇಸ್ ನ ನೀವು ಕಲಿಲೇಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಎರಡರಲ್ಲೂ ಇದೆ. ಈಗ ನೆಕ್ಸ್ಟ್ ನೀವೇ ಸೆಲೆಕ್ಟ್ ಮಾಡ್ಬೇಕಾಗಿರೋದು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಅಂತ ಅಂದ್ರೆ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಈಸಿ ಇರೋದು ನಿಮಗೆ ಟಾಪಿಕ್ ಕಲಿಯಕ್ಕಾಗುತ್ತೆ, ಇಷ್ಟ ಈಸಿಯಾಗಿ ಕಲಿಬಹುದು, ಲೋಗ್ ಮಾಡ್ಬೋದು ಅನ್ಸುತ್ತೆ, ಅದನ್ನ ಚೂಸ್ ಮಾಡಿ. ಎರಡನ್ನೂ ಚೂಸ್ ಮಾಡಿ, ಎರಡನ್ನೂ ಕಲಿಯಕ್ ಹೋಗ್ಬೇಡಿ. ಇಲ್ಲ ಅಂತ ಕೈಲಿ ಆಗುತ್ತೆ, ಎರಡು ಕಲಿತೀನಿ ಅಂದ್ರೆ ಎರಡನ್ನೂ ಕಲೀರಿ. ಬಟ್ ನೀವು ಮಾಡೋ ಕ್ವಶನ್ ಪೇಪರ್ ನೋಡಿ, ಅನಲೈಸ್ ಮಾಡಿ, ಆ ಟಾಪಿಕ್ ಮೇಲೆ ಕಲೀರಿ. ಬೇರೆ ಕ್ವಶನ್ ಸುಮ್ನೆ ಎಲ್ಲಾನು ಒಂದ್ ಕಡೆಯಿಂದ ಕಲಿತಾ ಹೋಗ್ಬೇಡಿ. ಈಸಿ ಆಗುತ್ತೆ ನಿಮಗೆ ಅದನ್ನ ನೋಡಿ ಕಲಿಯಕ್ಕೆ. ಮತ್ತೆ ಒಂದ್ಸಲಿ ವರ್ಕ್ ಮಾಡಿ ನೋಡಿ. ಅಂದ್ರೆ ಈಗ ಹೆಂಗೆ ಅಂತ ಅಂದ್ರೆ ಈ ಮಾರ್ಕ್ಸ್ ಬರುತ್ತಾ ನಂಗೆ, ಈಸಿ ಇರುತ್ತಾ ಅಂತ. ನೆಕ್ಸ್ಟ್ ಇನ್ನೊಂದು ಮಾಡೋದಿದೆ ಅಲ್ವಾ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು 9th ಕ್ವಶನ್ ಅಲ್ಲಿ ಯಾವ್ದಿದೆ, ಮಾಡಲ್ 5 ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ ಇದು. ಫಸ್ಟ್ನೇದು ಏನ್ ಕೊಟ್ಟಿದ್ದಾನೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಚೆಕಿಂಗ್, ಇದ್ರಲ್ಲಿ ಫಸ್ಟ್ನೇ ಕ್ವಶನ್. ಇದ್ರಲ್ಲಿ ಯಾವ್ದು ಫಸ್ಟ್ನೇ ಕ್ವಶನ್ ಕೊಟ್ಟಿದ್ದಾನೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಅಂದ್ರೆ ಒಂದು ಫಿಕ್ಸ್ ಕ್ವಶನ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಮೇಲೆ ಅಂತ. ಅಂದ್ರೆ ನೀವು ಏನ್ ಕಲಿಬೇಕು, ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಕಲಿಲೇಬೇಕು. ಎರಡರಲ್ಲಿ ಇದೆ ಅಂದ್ರೆ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಕಲಿಲೇಬೇಕು, ಒಂದು ನೀವು ಆಪ್ಷನ್ ಬಿಡಕ್ಕಾಗಲ್ಲ. ಅಂದ್ರೆ ಇದ್ರಲ್ಲಿ ನೀವು ಏನ್ ಮಾಡಿ ಅಂತ ಹೇಳ್ತಿದೀನಿ ಅಂತಂದ್ರೆ, ಆಪ್ಷನ್ ಬಿಟ್ಟು ಕಲೀರಿ, ಈಸಿ ಆಗುತ್ತೆ ಮ್ಯಾಥ್ಸ್ ಅಂತ ಹೇಳ್ತಿದೀನಿ. ಓಕೆನಾ, ನೆಕ್ಸ್ಟ್ 9B ಅಲ್ಲಿ ಯಾವ್ದಿದೆ, ಸಿಂಗುಲರ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ಕರ್ನಲ್, ಅದ್ರ ಮೇಲೆ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ 10B ಅಲ್ಲಿ ಯಾವ್ದಿದೆ, ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ನೆಕ್ಸ್ಟ್ 9C ಅಲ್ಲಿ ರ್ಯಾಂಕ್ ನಲ್ಲಿಟಿ, 10C ಅಲ್ಲಿ ಇನ್ವರ್ಟಿಬಲ್ ಲೀನಿಯರ್. ಈಗ ನೋಡಿ ನೀವು ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಮೇಲೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಪಕ್ಕ ಗೊತ್ತಾಯ್ತಲ್ವಾ, ಈ ಟಾಪಿಕ್ ನೀವು ಕಲಿಲೇಬೇಕು. ಇದ್ರಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ, ಎರಡರಲ್ಲೂ ಅಷ್ಟೇ ಆ ಟಾಪಿಕ್ ಕಲಿಲೇಬೇಕು. ಒಂದು ಫಿಕ್ಸ್ 6 ಮಾರ್ಕ್ಸ್ ಮುಗೀತಾ. ಈಗ ನಾನು ಒಂದ್ ಫೋಕಸ್ ಮಾಡ್ತೀನಿ ಅನ್ನೋರು ಏನ್ ಮಾಡಿ ಅಂತ ಅಂದ್ರೆ, ಇವೆರಡು ಕ್ವಶನ್ ನೋಡಿ, ಇವೆರಡು ಕ್ವಶನ್ ಅಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಒಂದ್ ಟಾಪಿಕ್ ಕಲ್ತ್ಕೊಳ್ಳಿ. ಇಲ್ಲ ನನ್ನ ಕೈಲಿ ಅದು ಆಗಲ್ಲ ಅಂತ ಅಂದ್ರೆ ಇವೆರಡು ಕ್ವಶನ್ ಅಲ್ಲಿ ಒಂದ್ ಟಾಪಿಕ್ ಚೂಸ್ ಮಾಡಿ, ಒಂದ್ ಟಾಪಿಕ್ ಕಲೀರಿ. ಓಕೆನಾ, ಇಲ್ಲ ನನಗೆ ಅದ್ರಲ್ಲೂ ಮಾರ್ಕ್ಸ್ ಬೇಕು, ಇದ್ರಲ್ಲೂ ಮಾರ್ಕ್ಸ್ ಬೇಕು ಅಂತ ಅಂದ್ರೆ ಈ ಒಂದ್ ಟಾಪಿಕ್ ಬಿಟ್ಟಾಕಿ, ಇವೆರಡು ಟಾಪಿಕ್ ನೋಡಿ, ಇವೆರಡು ಟಾಪಿಕ್ ಈಸಿ ಇದೆ ಅಂದ್ರೆ ಇವೆರಡು ಕಲ್ತ್ಕೊಳ್ಳಿ. ಇಲ್ಲ ಅವೆರಡು ಟಾಪಿಕ್ ಕಷ್ಟ ಇದೆ ಅಂದ್ರೆ ಇವೆರಡು ಟಾಪಿಕ್ ಫುಲ್ ಕಲ್ತ್ಕೊಳ್ಳಿ. ಹಾಗೇನಾಗುತ್ತೆ, ಈ ಕ್ವಶನ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದ್ರ ಬಗ್ಗೆ ಟಾಪಿಕ್ ಕಲ್ತಿರ್ತೀರಾ, ಇವೆರಡು ಟಾಪಿಕ್ ಕಲ್ತಿರ್ತೀರಾ, ಹಾಗೆ 3 ಕ್ವಶನ್ ಅಟೆಂಡ್ ಮಾಡ್ಬೋದು. ಇವೆರಡು ಕ್ವಶನ್ ನೀವು ಕಲ್ತಿರಲ್ಲ, ಅದನ್ನ ಆಪ್ಷನ್ ಕೊಡ್ಬೋದು. ಓಕೆನಾ, ಇಲ್ಲ ಇವೆರಡು ಟಾಪಿಕ್ ಕಲ್ತ್ಕೊಂಡು ನೀವು ಬರೀಬಹುದು. ಓಕೆನಾ, ಅದಕ್ಕೋಸ್ಕರ ಒಂದು ಅನಲೈಸ್ ಮಾಡಿ ಆ ಕ್ವಶನ್ಸ್ ಗಳನ್ನ ನೋಡಿ, ಆ ತರ ನೀವು ಒಂದು ಮೇಂಟೆನೆನ್ಸ್ ಆಗಿ ಆ ಕ್ವಶನ್ ಈ ಕ್ವಶನ್ಸ್ ಎಲ್ಲಾನು ಬ್ಯಾಲೆನ್ಸ್ ಮಾಡಿ ಬರೆದ್ರೆ ಮಾತ್ರ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು, ಮತ್ತೆ ಪಾಸ್ ಆಗ್ಬೋದು. ಅದಕ್ಕೆ ಸುಮಾರು ಜನ ಕಷ್ಟ ಆಗ್ತಿದೆ. ಈ ತರ ನೋಡಿ ಅನಲೈಸ್ ಮಾಡಿ, ಈ ತರ ಕ್ವಶನ್ಸ್ ಗಳನ್ನ ನೋಡಿ, ಆ ಟಾಪಿಕ್ ನೋಡಿ ಕಲ್ತ್ಕೊಂಡು ಬರೀರಿ, ಎಕ್ಸಾಮ್ ಪಾಸ್ ಆಗುತ್ತೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರಿಗಾದ್ರೂ ಮ್ಯಾಥ್ಸ್ ಕಷ್ಟ ಆಗ್ತಿರೋರಿಗೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ.